ಕ್ವಿಜ್ ಜ್ಞಾನಕ್ಕೆ ಸ್ವಾಗತ. ಮೊದಲನೇ ಪ್ರಶ್ನೆ, ನ್ಯುಮೋನಿಯಾ ಕಾಯಿಲೆ ಯಾವ ಭಾಗಕ್ಕೆ ಹರಡುವ ರೋಗವಾಗಿದೆ? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ಶ್ವಾಸಕೋಶ, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಯಕೃತ್. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ವಾಸಕೋಶ. ನ್ಯುಮೋನಿಯಾ ಕಾಯಿಲೆಯು ಶ್ವಾಸಕೋಶಕ್ಕೆ ತಗುಲುವ ರೋಗವಾಗಿದೆ. ಎರಡನೇ ಪ್ರಶ್ನೆ, ಹಿಮೋಗ್ಲೋಬಿನ್ನ ಹೆಚ್ಚಳಕ್ಕೆ ಯಾವುದು ಅತ್ಯವಶ್ಯಕವಾಗಿದೆ? ಆಪ್ಷನ್ ಎ ಅಯೋಡಿನ್, ಆಪ್ಷನ್ ಬಿ ತಾಮ್ರ, ಆಪ್ಷನ್ ಸಿ ಕಬ್ಬಿಣ, ಆಪ್ಷನ್ ಡಿ ಅಲ್ಯೂಮಿನಿಯಂ. ಸರಿಯಾದ ಉತ್ತರ ಆಪ್ಷನ್ ಸಿ ಕಬ್ಬಿಣ. ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ನ ಹೆಚ್ಚಳಕ್ಕೆ ಕಬ್ಬಿಣವು ಅತ್ಯವಶ್ಯಕವಾಗಿದೆ. ಮೂರನೇ ಪ್ರಶ್ನೆ, ಹಾವುಗಳೇ ಇಲ್ಲದ ದೇಶ ಯಾವುದು? ಹಾವುಗಳೇ ಇಲ್ಲದ ದೇಶ ಯಾವುದು? ಆಪ್ಷನ್ ಎ ನ್ಯೂಜಿಲೆಂಡ್, ಆಪ್ಷನ್ ಬಿ ಫಿನ್ಲ್ಯಾಂಡ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಎ ನ್ಯೂಜಿಲೆಂಡ್. ಹಾವುಗಳೇ ಇಲ್ಲದ ದೇಶವೆಂದರೆ ನ್ಯೂಜಿಲೆಂಡ್ ದೇಶವಾಗಿದೆ. ನಾಲ್ಕನೇ ಪ್ರಶ್ನೆ, ಅರ್ಜುನ ಪ್ರಶಸ್ತಿಯನ್ನು ಪಡೆದ ಮೊದಲ ಆಟಗಾರ ಯಾರು? ಆಪ್ಷನ್ ಎ ವಿರಾಟ್ ಕೊಹ್ಲಿ, ಆಪ್ಷನ್ ಬಿ ಸಚಿನ್ ತೆಂಡೂಲ್ಕರ್, ಆಪ್ಷನ್ ಸಿ ಧ್ಯಾನ್ ಚಂದ್, ಆಪ್ಷನ್ ಡಿ ವಿಶ್ವನಾಥನ್ ಆನಂದ್. ಸರಿಯಾದ ಉತ್ತರ ಆಪ್ಷನ್ ಡಿ ವಿಶ್ವನಾಥನ್ ಆನಂದ್. ಫ್ರೆಂಡ್ಸ್, ಇದೇ ಮೊದಲು ನಮ್ಮ ವಿಡಿಯೋನ ವೀಕ್ಷಿಸ್ತಾ ಇದ್ದರೆ ನಮ್ಮ ಚಾನಲನ್ನು ಫಾಲೋ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಐದನೇ ಪ್ರಶ್ನೆ, ನಮ್ಮ ರಾಜ್ಯದ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಆಪ್ಷನ್ ಎ ಕಬಿನಿ, ಆಪ್ಷನ್ ಬಿ ಶರಾವತಿ, ಆಪ್ಷನ್ ಸಿ ತುಂಗಾ, ಆಪ್ಷನ್ ಡಿ ಗಂಗಾ. ಸರಿಯಾದ ಉತ್ತರ ಆಪ್ಷನ್ ಸಿ ತುಂಗಾ. ತುಂಗಾ ನದಿಯು ಕರ್ನಾಟಕದ ಪೂರ್ವಕ್ಕೆ ಹರಿಯುವ ನದಿಯಾಗಿದೆ. ಆರನೇ ಪ್ರಶ್ನೆ, ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಕನಕದಾಸರು, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಪುರಂದರದಾಸರು, ಆಪ್ಷನ್ ಡಿ ಪಂಪ. ಸರಿಯಾದ ಉತ್ತರ ಆಪ್ಷನ್ ಸಿ ಪುರಂದರದಾಸರು. ಇವರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎನ್ನುತ್ತಾರೆ. ಇವರು ಜನಿಸಿದ ಊರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ. ಏಳನೆಯ ಪ್ರಶ್ನೆ, ನಮ್ಮ ಸೌರವ್ಯೂಹದಲ್ಲಿ ಒಟ್ಟು ಎಷ್ಟು ಗ್ರಹಗಳಿವೆ? ಆಪ್ಷನ್ ಎ 6 ಗ್ರಹಗಳು, ಆಪ್ಷನ್ ಬಿ 7 ಗ್ರಹಗಳು, ಆಪ್ಷನ್ ಸಿ 8 ಗ್ರಹಗಳು, ಆಪ್ಷನ್ ಡಿ 9 ಗ್ರಹಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 8 ಗ್ರಹಗಳು. ಮೊದಲು 9 ಗ್ರಹವಿದ್ದು ಪ್ಲೂಟೋ ಗ್ರಹವನ್ನು ಗ್ರಹಗಳ ಪಟ್ಟಿಯಿಂದ ತೆಗೆಯಲಾಗಿದೆ. ಎಂಟನೇ ಪ್ರಶ್ನೆ, ಯಾವ ದಿನ ಉಗುರನ್ನು ಕತ್ತರಿಸಲೇಬಾರದು? ಆಪ್ಷನ್ ಎ ಬುಧವಾರ, ಆಪ್ಷನ್ ಬಿ ಶುಕ್ರವಾರ, ಆಪ್ಷನ್ ಸಿ ಗುರುವಾರ, ಆಪ್ಷನ್ ಡಿ ಮಂಗಳವಾರ. ಸರಿಯಾದ ಉತ್ತರ ಆಪ್ಷನ್ ಡಿ ಮಂಗಳವಾರ. ಶಾಸ್ತ್ರದ ಪ್ರಕಾರ ಮಂಗಳವಾರದ ದಿನ ಉಗುರನ್ನು ಕತ್ತರಿಸಿದರೆ ನಮಗೆ ಅನಾರೋಗ್ಯಗಳು ಹೆಚ್ಚುತ್ತವೆ. ಒಂಬತ್ತನೇ ಪ್ರಶ್ನೆ, ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಆಪ್ಷನ್ ಎ TV9, ಆಪ್ಷನ್ ಬಿ ಕಲರ್ಸ್ ಕನ್ನಡ, ಆಪ್ಷನ್ ಸಿ ನ್ಯೂಸ್ 18, ಆಪ್ಷನ್ ಡಿ ಪಬ್ಲಿಕ್ ಟಿವಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕಲರ್ಸ್ ಕನ್ನಡ. ಹತ್ತನೆಯ ಹಾಗೂ ಕೊನೆಯ ಪ್ರಶ್ನೆ, ತೆಂಗಿನ ಮರ ಯಾವ ದೇಶದ ರಾಷ್ಟ್ರೀಯ ಮರವಾಗಿದೆ? ಆಪ್ಷನ್ ಎ ಬಾಂಗ್ಲಾದೇಶ, ಆಪ್ಷನ್ ಬಿ ನಾರ್ವೆ, ಆಪ್ಷನ್ ಸಿ ಮಾಲ್ಡೀವ್ಸ್, ಆಪ್ಷನ್ ಡಿ ಭೂತಾನ್. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ.
ಇದರ ಸರಿ ಉತ್ತರವನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ. ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.